Hello everyone. In the third session, I am going to explain approaches to marketing. ಅಂದರೆ ಮಾರುಕಟ್ಟೆ ವಿಧಾನಗಳು ಇದರ ಬಗ್ಗೆ ನಾನು ವಿವರಣೆ ಕೊಡ್ಕೊಂಡು ಹೋಗ್ತೀನಿ. ಆ ಮಾರುಕಟ್ಟೆ ವಿಧಾನಗಳಲ್ಲಿ ದೇರ್ ಆರ್ 8 ಅಪ್ರೋಚಸ್ ಟು ಮಾರ್ಕೆಟಿಂಗ್. ಒನ್ ಬೈ ಒನ್ ಬ್ರೀಫ್ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಒನ್, ಪ್ರಾಡಕ್ಟ್ ಆರ್ ಕಮಾಡಿಟಿ ಅಪ್ರೋಚ್. ದಟ್ ಈಸ್ ಉತ್ಪನ್ನ ಅಥವಾ ವಸ್ತುಗಳ ವಿಧಾನ ಅಂತ ಕರಿತೀವಿ. ಅಂಡರ್ ದಿಸ್ ಅಪ್ರೋಚ್, ದಿ ಕಮಾಡಿಟಿ ಅಪ್ರೋಚ್ ಆಫ್ ಮಾರ್ಕೆಟಿಂಗ್ ಈಸ್ ರಿಲೇಟೆಡ್ ಟು ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ಕಮಾಡಿಟಿ. This approach is also related to channels of distributions and transportation. So this approach establishes marketing system for products. ನೋಡಿ, ಮಾರ್ಕೆಟಿಂಗ್ ಒಂದು ವಸ್ತುಗಳಿಗೆ ಮಾರ್ಕೆಟಿಂಗ್ ಸಿಸ್ಟಮನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಏನು ಬೇಕು, ಮಾರ್ಕೆಟಲ್ಲಿ ಒಂದು ವಸ್ತುಗಳ ಒಂದು ಅಪ್ರೋಚ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ನಮಗೆ ಡಿಮಾಂಡ್ ಆ್ಯಂಡ್ ಸಪ್ಲೈಗೆ ಬೇಕು ಅಂದಾಗ ಅಲ್ಲಿಗೆ ನಾವೇನು ಮಾಡ್ತೀವಿ, ಡಿಮಾಂಡ್ ಆ್ಯಂಡ್ ಸಪ್ಲೈಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಮತ್ತು ಟ್ರಾನ್ಸ್ಪೋರ್ಟೇಷನ್. ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ನಿಮಗೆ ಗೊತ್ತಿದೆ, ಡೈರೆಕ್ಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಆ್ಯಂಡ್ ಇಂಡೈರೆಕ್ಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಸ್. ಇವೆಲ್ಲ ಅಂಶಗಳನ್ನ ಒಳಗೊಂಡಿರ್ತಕ್ಕಂತಹ ವಿಧಾನಕ್ಕೆ ನಾವು ಅಂತ ಕರಿತೀವಿ ಪ್ರಾಡಕ್ಟ್ ಆರ್ ಕಮಾಡಿಟಿ ಅಪ್ರೋಚ್ ಅಂತ ಕರಿತೀವಿ. ಓಕೆನಾ? ದಿಸ್ ದ ಫಸ್ಟ್ ಅಪ್ರೋಚ್. ಸೆಕೆಂಡ್ ಒನ್, ಫಂಕ್ಷನಲ್ ಅಪ್ರೋಚ್, ಕ್ರಿಯಾತ್ಮಕ ವಿಧಾನ ಅಂತ ಕರಿತೀವಿ. ಸೊ ಫಂಕ್ಷನಲ್ ಅಪ್ರೋಚ್ ಆಫ್ ಮಾರ್ಕೆಟಿಂಗ್ ಇಂಡಿಕೇಟ್ಸ್ the study of the functions of marketing. Whatever functions or marketing performs is called marketing as a whole. Marketing performs exchange function, physical distribution function and other auxiliary functions. ಅಂದರೆ ಈ ಫಂಕ್ಷನ್ಸ್ ಕ್ರಿಯಾತ್ಮಕ ಕಾರ್ಯಗಳು ಇರಲೇಬೇಕಾಗುತ್ತೆ. ಮಾರ್ಕೆಟಿಂಗ್ ಅಂದಮೇಲೆ ಅಲ್ಲಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಪರ್ಚೇಸ್ ಮತ್ತು ಸೇಲ್ಸು. ಆಮೇಲೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ನು ಅಂದರೆ ನಾವು ಫಿಸಿಕಲ್ಲಾಗಿ ವಸ್ತುಗಳನ್ನು ನಾವು ಟ್ರಾನ್ಸ್ಫರ್ ಮಾಡೋದು ಮತ್ತು ಕೊಂಡ್ಕೊಳ್ಳೋದು ಮತ್ತು ಅದನ್ನು ಮಾರಾಟ ಮಾಡ್ತಕ್ಕಂತಹ ಕೆಲಸ ಮಾಡಬೇಕಾಗುತ್ತೆ. ದೆನ್ ಆನ್ಸಿಲರಿ ಫಂಕ್ಷನ್ಸಲ್ಲಿ ಇದು ಕೊಂಡ್ಕೊಳ್ಳೋದು ಮತ್ತು ಮಾರಾಟ ಮಾಡಬೇಕಾದ್ರೆ ದೇರ್ ಆರ್ ಸೋ ಮೆನಿ ಆನ್ಸಿಲರಿ ಫಂಕ್ಷನ್ಸನ್ನು ನಾವು ನೋಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ, ಅಡ್ವರ್ಟೈಸಿಂಗ್ ನೋಡ್ತೀವಿ, ದೆನ್ ಟ್ರಾನ್ಸ್ಪೋರ್ಟೇಷನ್ ನೋಡ್ತೀವಿ, ವೇರ್ಹೌಸಿಂಗ್ ನೋಡ್ತೀವಿ, ಫೈನಾನ್ಸ್ ನೋಡ್ತೀವಿ. ಇವೆಲ್ಲವೂ ಸಹ ಕ್ರಿಯಾತ್ಮಕ ವಿಧಾನದಲ್ಲಿ ಬರುತ್ತೆ. ಅವೆಲ್ಲವೂ ಸೇರಿಕೊಂಡಾಗ ಮಾರ್ಕೆಟಿಂಗು ಯಶಸ್ವಿ ಆಗುತ್ತೆ. ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ಫಂಕ್ಷನಲ್ ಅಪ್ರೋಚ್, ದಟ್ ಈಸ್ ಕ್ರಿಯಾತ್ಮಕ ವಿಧಾನ ಅಂತ ಕರಿತೀವಿ. ಸೆಕೆಂಡ್ ಒನ್. ಥರ್ಡ್ ಒನ್, ದಟ್ ಈಸ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್, ದಟ್ ಈಸ್ ಸಾಂಸ್ಥಿಕ ವಿಧಾನ ಅಂತ ಕರಿತೀವಿ. ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಆಫ್ ಮಾರ್ಕೆಟಿಂಗ್ ಗಿವ್ಸ್ ಎಂಫಸೈಸ್ ಟು ದಿ ಸ್ಟಡಿ ಆಫ್ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಏಜೆನ್ಸೀಸ್, ಹೋಲ್ಸೇಲರ್ಸ್, importers, transporters, exporters, business agents, transport organizations, banks, insurance companies, finance companies, etc. play their role in marketing by supplying and or distributing commodities from producers to the consumers. ನೋಡಿ, ಎಷ್ಟು ಇನ್ಸ್ಟಿಟ್ಯೂಷನ್ ಅಪ್ರೋಚಸಲ್ಲಿ ಎಷ್ಟು ಪ್ರಮುಖ. ಒಂದು ವಸ್ತು ಪ್ರೊಡ್ಯೂಸರ್ಸಿಂದ ನಾವು ಕಸ್ಟಮರ್ಸ್ ನಾವು ರೀಚ್ ಮಾಡಬೇಕಂದಾಗ ಇವೆಲ್ಲವೂ ಬರ್ತವೆ. ಹೋಲ್ಸೇಲರ್ ಬರ್ತಾರೆ, ಏಜೆನ್ಸೀಸ್ ಬರ್ತವೆ, ಟ್ರಾನ್ಸ್ಪೋರ್ಟರ್ ಬರ್ತಾರೆ, ಎಕ್ಸ್ಪೋರ್ಟರು, ಇಂಪೋರ್ಟರು, ಬ್ಯಾಂಕ್ಸು, ಇನ್ಶೂರೆನ್ಸು. ಇವೆಲ್ಲವೂ ಸಹ ಕೋಆರ್ಡಿನೇಷನ್ ಕೊಟ್ಟರೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಗೂಡ್ಸು ಕಸ್ಟಮರ್ಸ್ ರೀಚ್ ಆಗುತ್ತೆ. ಇದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಇಲ್ಲಿ ಇನ್ಸ್ಟಿಟ್ಯೂಷನಲ್ ಅಪ್ರೋಚಸಲ್ಲಿ. ಓಕೆನಾ? ದಿಸ್ ಈಸ್ ಥರ್ಡ್ ಇಂಪಾರ್ಟೆಂಟ್ ಅಪ್ರೋಚಸ್. ನೆಕ್ಸ್ಟ್ ಫೋರ್ತ್ ಒನ್, ಸಿಸ್ಟಮ್ಸ್ ಅಪ್ರೋಚ್. ದಿಸ್ ಅಪ್ರೋಚ್ supposes marketing as a system which includes input, processing, output and feedback, goods, price, place, distribution, that is called as, and promotions are included in input of this system. Environmental effect and buyers are also included in the processing system. ಒಂದು ವ್ಯವಸ್ಥೆ ಮಾರ್ಕೆಟಿಂಗಲ್ಲಿ ಒಂದು ವ್ಯವಸ್ಥೆಯ ವಿಧಾನ ಅಂತಂದರೆ, ಒಂದು ವ್ಯವಸ್ಥೆ ಅಂತ ಹೆಂಗಪ್ಪ ಅಂತಂದರೆ ಗೂಡ್ಸ್ ಇನ್ಪುಟ್ ಮತ್ತು ಪ್ರೊಸೆಸಿಂಗ್, ಅದು ಪ್ರೋಸೆಸ್ ಆಗಬೇಕು. ಔಟ್ಪುಟ್, ಈಗ ರಾ ಮೆಟೀರಿಯಲ್ಸು ಕನ್ವರ್ಟಬಲ್ ಇಂಟು ಫಿನಿಶ್ಡ್ ಗೂಡ್ಸ್ ಅಂತಂದಾಗ ನಾವು ಇನ್ಪುಟ್ ರಾ ಮೆಟೀರಿಯಲ್ ಆಗಲೇಬೇಕಾಗುತ್ತೆ, ಪ್ರೊಸೆಸಿಂಗ್ ಆಗುತ್ತೆ ಮತ್ತು ಫಿನಿಶ್ಡ್ ಗೂಡ್ಸ್ ಬರ್ತದೆ. ಅದಾದಮೇಲೆ ಗೂಡ್ಸ್ ಫೀಡ್ಬ್ಯಾಕ್ ಏನು ಬರುತ್ತೆ, ಆ ಗೂಡ್ಸ್ ಹೆಂಗಿರುತ್ತೆ, ಚೆನ್ನಾಗಿರುತ್ತೋ. ನೆಕ್ಸ್ಟ್ ಪ್ರೈಸು ಮತ್ತು ಪ್ಲೇಸು ಆ್ಯಂಡ್ ಆಲ್ಸೋ ಪ್ರಮೋಷನ್. ನೋಡಿ, ಇವೆಲ್ಲವೂ ಸಹ ಒಂದು ಸಿಸ್ಟಮಲ್ಲಿ ಬರ್ತವೆ. ಈ ಸಿಸ್ಟಮ್ ಎಲ್ಲ ಒಳಗೊಂಡಿರ್ತಕ್ಕಂಥಕ್ಕೆ ನಾವು ಮಾರ್ಕೆಟಿಂಗಲ್ಲಿ ಯಶಸ್ವಿ ಆಗುತ್ತೆ, ಇಲ್ಲದೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ದಿಸ್ ಆರ್ ಆಲ್ ಇನ್ಕ್ಲೂಡೆಡ್ ಇನ್ ಸಿಸ್ಟಮ್ಸ್ ಅಪ್ರೋಚ್, ಒಂದು ವ್ಯವಸ್ಥೆಯ ವಿಧಾನ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟು ಫಿಫ್ತ್ ಒನ್,
Environmental approach. According to environmental approach, environment affects marketing. Yes, definitely environment directly or indirectly affects marketing. So, marketing should be made suitable to the environment by studying and scanning the environment. Environment always becomes dynamic. It no always ಎಲ್ಲರಿಗೂ ಗೊತ್ತಿದೆ, ಎನ್ವೈರನ್ಮೆಂಟ್ ಯಾವಾಗಲೂ ಸಹ ಚೇಂಜ್ ಆಗ್ತಾ ಇರ್ತದೆ. ಈ ಪರಿಸರ ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಮಾರ್ಕೆಟಿಂಗ್ಗೆ. ನಾವು ಪರಿಸರ ಎಷ್ಟು ಫೇವರ್ ಆಗಿರ್ತೋ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸು ಅಷ್ಟೇ ಫೇವರ್ ಆಗಿರ್ತವೆ. ಪರಿಸರ ಏನಾದರೂ ಅದು ಅನ್ಫೇವರ್ ಅಂತಂತಂದರೆ ಮಾರ್ಕೆಟಿಂಗ್ ಯಾವುದೇ ಕಾರಣಕ್ಕೆ ಸಕ್ಸಸ್ ಆಗೋಲ್ಲ. ಹಾಗಾಗಿ ಅದ್ರ ಮೇಲೆ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸ್ಟಡಿ ಮಾಡಿ ಯಾವಾಗ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಯಾವಾಗ ವಸ್ತುಗಳನ್ನು ನಾವು ಮಾರ್ಕೆಟಿಗೆ ಬಿಡಬೇಕು, ಯಾವಾಗ ಸೇಲ್ಸ್ ಮಾಡಬೇಕಾಗುತ್ತೆ, ಇವೆಲ್ಲವನ್ನು ಸ್ಟಡಿ ಮಾಡ್ತಕ್ಕಂಥ ಅಪ್ರೋಚಸ್ ನಾವೆಂತ ಕರಿತೀವಿ, ಎನ್ವೈರನ್ಮೆಂಟಲ್ ಅಪ್ರೋಚ್ ಅಂತ ಕರಿತೀವಿ. ದಟ್ ಈಸ್ ಪರಿಸರ ವಿಧಾನ ಅಂತ ಕರಿತೀವಿ. ಇದು ಸಹ 5ನೇ ಪ್ರಮುಖವಾಗಿರ್ತಕ್ಕಂಥ ಅಪ್ರೋಚಸ್. 6th ಒನ್ ಮ್ಯಾನೇಜರಿಯಲ್ ಅಪ್ರೋಚ್, ದಟ್ ಈಸ್ ನಿರ್ವಹಣಾ ವಿಧಾನ ಅಂತ ಕರಿತೀವಿ. Managerial approach advocates for the scientific management of marketing. This gives more importance to the activities of managers and managerial decisions on marketing. This approach gives high priority to goal achievement and emphasizes that the marketing manager should always remain effectful to achieve the goals. ಅಂದರೆ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟಲ್ಲಿ ನಾವು ನೋಡ್ತೀವಿ ಪ್ಲಾನಿಂಗು, ಆರ್ಗನೈಸಿಂಗು ಆ್ಯಂಡ್ ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲು, ಬಡ್ಜೆಟಿಂಗ್, ಕೋಆರ್ಡಿನೇಷನ್, ಕೋಆಪರೇಷನ್ಸ್ ಇವೆಲ್ಲವೂ ಸಹ ನೋಡ್ತೀವಿ. ಇಲ್ಲಿ ಒಂದು ವ್ಯವಸ್ಥೆ ಮಾರ್ಕೆಟಿಂಗಲ್ಲಿ ಬಯರ್ಸು ಮತ್ತು ಪ್ರೊಡ್ಯೂಸರ್ಸಿಂದ ವಸ್ತುಗಳು ಕಸ್ಟಮರ್ಸ್ಗೆ ರೀಚ್ ಆಗಬೇಕಂತಂದಾಗ ದೆರ್ ಆರ್ ಸೋ ಮೆನಿ ಆ್ಯಕ್ಟಿವಿಟೀಸ್. ಆ ಆ್ಯಕ್ಟಿವಿಟೀಸನ್ನು ನಾವು ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಬೇಕು. ದಟ್ ಈಸ್ ಪ್ಲಾನಿಂಗ್ ಕರೆಕ್ಟಾಗಿ ಮಾಡಬೇಕು, ಆರ್ಗನೈಸಿಂಗ್ ಕರೆಕ್ಟಾಗಿ ಮಾಡಬೇಕು, ಸ್ಟಾಫಿಂಗ್ ಒಳ್ಳೆಯ ಸ್ಟಾಫನ್ನು ಅಪಾಯಿಂಟ್ ಮಾಡಬೇಕು. ಇವೆಲ್ಲವೂ ಸಹ ನೋಡ್ತೀವಿ ಎಲ್ಲಿ, ಮ್ಯಾನೇಜರಿಯಲ್ ಅಪ್ರೋಚಸಲ್ಲಿ. ಓಕೆನಾ? ದಟ್ ಈಸ್ ಎ ಮ್ಯಾನೇಜ್ಮೆಂಟ್ ನಿರ್ವಹಣಾ ವಿಧಾನ ಅಂತ ಕರಿತೀವಿ. ದಟ್ ಈಸ್ ಮ್ಯಾನೇಜರ್ಸ್ ಹೇಳ್ತೇನೆ ನಾನು, ಮ್ಯಾನೇಜರ್ಸ್ ಆ್ಯಂಡ್ ಮ್ಯಾನೇಜರಿಯಲ್ ಡೆಸಿಷನ್ಸ್ ಆಫ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾನೇಜರ್ಸ್ ಆ್ಯಂಡ್ ಮ್ಯಾನೇಜರಿಯಲ್ ಡೆಸಿಷನ್ಸ್ ಇದ್ರ ಮೇಲೆ ಮಾರ್ಕೆಟಿಂಗ್ ಸಕ್ಸಸ್ಸು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಪ್ರೋಚಸ್ ಇನ್ ಮಾರ್ಕೆಟಿಂಗ್, ಮ್ಯಾನೇಜರಿಯಲ್ ಅಪ್ರೋಚ್. ನೆಕ್ಸ್ಟ್ 7th ಒನ್, ದಟ್ ಈಸ್ ಎಕನಾಮಿಕ್ ಅಪ್ರೋಚ್. ದಿಸ್ ಈಸ್ ಆರ್ಥಿಕ ವಿಧಾನ ಅಂತ ಕರಿತೀವಿ. ದಿ ಎಕನಾಮಿಕ್ ಅಪ್ರೋಚ್ ಆಫ್ ಮಾರ್ಕೆಟಿಂಗ್ ಗಿವ್ಸ್ ಎಂಫಸಿಸ್ ಆನ್ ಇನ್ಕ್ರೀಸ್ ಆಫ್ ಪ್ರಾಫಿಟ್ಸ್ ಮ್ಯಾಕ್ಸಿಮೈಸೇಷನ್. ಬಯರ್ಸ್ and sellers are the important elements of marketing. Price of commodity and services is fixed through their interactions and the actions of selling and buyers completes. That is another important aspect economic approaches ಅಲ್ಲಿ. ಏನಪ್ಪ ಅಂದರೆ ಎಕನಾಮಿಕ್ ಅಪ್ರೋಚಸ್ ಮೈನ್ ಫೋಕಸ್ ಏನಪ್ಪ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ಬೇಕಂತಂದರೆ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ಸ್. ಅಂದರೆ ಬಯರ್ಸು ಸೆಲ್ಲರ್ಸು ಈಗ ಸೇಲ್ ಮಾಡೋದಕ್ಕೆ ಇದ್ದಾರೆ, ಬಯರ್ಸ್ ಇರಲೇಬೇಕಾಗುತ್ತೆ. ಆ್ಯಂಡ್ ಪ್ರೈಸ್ ಆಫ್ ದಿ ಕಮಾಡಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು. ಓಕೆನಾ? ಈ 3 ಅಂಶಗಳು ತೊಗೊಂಡಾಗ ಏನಾಗುತ್ತಪ್ಪ ಅಂದರೆ ನಾವು ಪ್ರಾಫಿಟನ್ನು ನಾವು ಜಾಸ್ತಿ ಮಾಡ್ಕೊಬೋದು. ಪ್ರಾಫಿಟ್ ಮೇಲೆ ಹೆಚ್ಚು ಫೋಕಸ್ ಕೊಡ್ತಕ್ಕಂತಹ ಅಪ್ರೋಚಸ್ಸೇ ಎಕನಾಮಿಕ್ ಅಪ್ರೋಚ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಆಸ್ ಆರ್ಥಿಕ ವಿಧಾನ ಅಂತ ಕರಿತೀವಿ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಪ್ರೋಚಸ್ ಇನ್ ಮಾರ್ಕೆಟಿಂಗ್. ಆ್ಯಂಡ್ ಲಾಸ್ಟ್ ಅಪ್ರೋಚ್ ಇಸ್ ಲೀಗಲ್ ಅಪ್ರೋಚ್. ದಿಸ್ ಅಪ್ರೋಚ್ ಅಡ್ವೊಕೇಟ್ಸ್ ದ್ಯಾಟ್ ಮಾರ್ಕೆಟಿಂಗ್ ಶುಡ್ ಬಿ ರೆಗ್ಯುಲರೈಸ್ಡ್ ಬೈ ಲಾಸ್. ಆಲ್ ದಿ ಮಾರ್ಕೆಟಿಂಗ್ ಆಕ್ಟಿವಿಟಿ should agree with and remain under control of legal provisions. Acts, rules and regulations, policies, procedure, working process, etc. are included in law. Law restrict to do some works and prior permission should be taken to do some other works. This is very important aspects. Whatever may be the work engaged in the marketing, it should be within the purview of the law. Law ಏನು ಹೇಳುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಪಾಲಿಸೀಸು, ಪ್ರೊಸೀಜರ್ಸು, ವರ್ಕಿಂಗ್ ಪ್ರೊಸೆಸ್ಸು ಇವೆಲ್ಲವೂ ಸಹ ಲೀಗಲ್ ಪ್ರಾವಿಷನ್ಸ್ ಒಳಗಡೆ ಇದ್ದಾಗ ಯಾರು ಏನೂ ಸಹ ಏನು ಮಾಡಲಿಕ್ಕಾಗಲ್ಲ. ಇಲ್ಲೇನು ಆ ಪ್ರೋಸೆಸ್ ಏನಂತಪ್ಪ ಅಂದರೆ ಅಪ್ರೋಚ್ ಏನಂತಪ್ಪ ಅಂದರೆ ಏನೇ ಕೆಲಸ ಮಾಡಿ ವಿತಿನ್ ದಿ ಲಾ ನೀವು ಮಾಡಿ ಅಂತ ಹೇಳ್ತಾರೆ. ಆ ಪ್ರಾವಿಷನ್ಸನ್ನು ನಾವು ಲೀಗಲ್ ಪ್ರಾವಿಷನ್ಸ್ ಅಂತ ಕರಿತೀವಿ. ಓಕೆನಾ? ಇಷ್ಟು 8 ಬಗೆಯ ನಾವು ಅಪ್ರೋಚಸ್ಸನ್ನು ನೋಡ್ತೀವಿ ಇನ್ ಮಾರ್ಕೆಟಿಂಗಲ್ಲಿ. ಓಕೆ.